ಪಾರ್ಟಿಯಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ದರೆ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ವಿಷಯಗಳ ಬಗ್ಗೆ ಈ ನಾಡಿನ ಜನರು ಭಾಳಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬೆಳವಣಿಗೆಗಳನ್ನು ನೋಡಿದಂಥ ಟೈಮಲ್ಲಿ ಬಹುಶಃ ಇವತ್ತಿನ ಪರಿಸ್ಥಿತಿ ಒಂದು ಕಡೆ ಮುಖ್ಯಮಂತ್ರಿಗಳು ಅಂದರೆ ವಿಶೇಷವಾಗಿ ಅಂದ್ರೆಗಿನ ಅವರು ಮುಖ್ಯಮಂತ್ರಿಗಳೇ ಸಾಕಷ್ಟು ಹಗರಣಗಳಲ್ಲಿ ಭಾಳಷ್ಟು ಅವರೇ ಆರೋಪಿಗಳಾಗಿ ಭಾಳಷ್ಟು ಹಗರಣಗಳಲ್ಲಿ ಇದ್ದಾರೆ. ಅವರು ಒಂದು ಕಡೆ ಮುಡ ಹಗರಣ ಹಿಡ್ಕೊಂಡು ಜೊತೆಯಲ್ಲಿ ಅವ್ರಿಗೆ ಸಾಕಷ್ಟು ಅವ್ರ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಕೂಡ ಮೊನ್ನೆ ಅಪ್ಡೇಟ್ ಏನಂದ್ರೆ ಲೇಟೆಸ್ಟಾಗಿ ಇವತ್ತು ಇದಕ್ಕಿಂತ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಅಲ್ಲೊಂದು ಫ್ರಾಡ್ ಆಗಿದೆ, ಅಲ್ಲಿ ಕರಪ್ಷನ್ ಆಗಿದೆ. ಜೊತೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ಸಾಕಷ್ಟು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಇಲಾಖೆಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಾಗಿದ್ದಾವೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಸಂಬಂಧಪಟ್ಟಿರುವಂಥ ಮಂತ್ರಿಗಳು ನಮ್ಮ ಹೋರಾಟದಿಂದ ಜೈಲಿಗೆ ಹೋದರು, ಆ ಜೈಲಿನಿಂದ ಪುನಃ ಬೇಲ್ ಮೇಲೆ ವಾಪಸ್ ಬಂದರು. ಇವೆಲ್ಲ ಭ್ರಷ್ಟಾಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ಮೊನ್ನೆ ನಡೆದಂಥ ಭ್ರಷ್ಟಾಚಾರ ಅನ್ನಂದ್ರಿಗಿನ ವಸತಿ ಇಲಾಖೆಯಲ್ಲಿ ಇವತ್ತು ಬಡವರಿಗೆ ಮನೆ ಕೊಡಬೇಕಾದಂಥ ಆ ಮನೆಗಳ ವಿಚಾರದಲ್ಲಿ ಅವರು ಇವತ್ತು ನಾವು ಹೇಳ್ತಾ ಇಲ್ಲ, ಸ್ವತಃ ಅವ್ರ ಪಕ್ಷದಲ್ಲಿದ್ದಂಥ ಹಿರಿಯ ಶಾಸಕರೇ ಇವತ್ತು ಬಾಯಿ ಬಿಟ್ಟು ನಾವು ಇವತ್ತು ಯಾರನ್ನ ಮನೆಗಳು ಕೊಡಬೇಕಾದ್ರಿಗಿನ ನಾವು ಹಣ ಕೊಡಲೇಬೇಕು ಅನ್ನೋಂಥದ್ದು ಅವರು ಸಂಬಂಧಪಟ್ಟಿದ್ದಂಥ ಹಿರಿಯರಂಥ ಪಾಟೀಲ್ ಸಾಹೇಬ್ರೆ ಅವರು ಹೇಳಿಕೆಯನ್ನು ಕೊಟ್ಟಾರೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬರು BR ಪಾಟೀಲ್ ಸಾಹೇಬರು ಅವರು ಧ್ವನಿ ಎತ್ತಿದ್ದಾರೆ. ನೋಡ್ರಿ, ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟ್ರಿಗೆ ಕಿಮ್ಮತ್ತಿಲ್ಲ, ಬೇರೆ ಯಾರೋ ಲೆಟ್ರ್ ಕೊಟ್ಟಿದ್ರೆ ಅವರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರ ಮನೆಗಳು ಹಾಕ್ಕೊಂಬರ್ತಾರೆ, ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ನಮಗೆ ತೊಂದರೆ ಆಗ್ತಿದೆ ಅನ್ನೋಂಥ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ. ಅದೇ ರೀತಿಯಲ್ಲಿ NY ಗೋಪಾಲಕೃಷ್ಣ ಅವ್ರು ಏನು ಹೇಳಿದ್ದಾರೆ, ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡೋಕ್ಕಾಗ್ತಾಯಿಲ್ಲ, ಒಂದೊಂದು ಸಣ್ಣ ಕೆಲಸ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜು ಕಾಗೆ ಅವರು ಏನು ಹೇಳ್ತಾ ಇದ್ದಾರೆ, ಎಂಥ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತಿಲ್ಲ, ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಯಾರು ಕೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆಯಲ್ಲಿದೆ ಅನ್ನೋಂಥ ಮಾತನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಒಂದು ಏನು ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದಂಥ ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ. ಇವತ್ತು MLAಗಳೆಲ್ಲ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ. ಆದರೆ ಒಂದು ಕಡೆ ಏನಪ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನು ನಡೀತಾ ಇದೆ ಅಂದ್ರೆ ಇಲ್ಲ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದ್ದಾರೆ. ಕೆಲವು ಮಂದಿ ಹೇಳ್ತಾ ಇದ್ದಾರೆ ಇಲ್ಲ, ದಸರಾ ಆದಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂಥ ಟೈಮಲ್ಲಿ ಈ ಕುರ್ಜಿಯ ಇವತ್ತು ಕಿತ್ತಾಟ ಏನು ನಡೀತಾ ಇದೆನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ಕೆ ಹೋಗಬೇಡ್ರಿ. ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ, ನನಗಿರೋಂಥ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನು ಪ್ರಿಪ್ರೇಷನ್ ನಡೀತಾ ಇದೆನಾ, ಈ ದಸರಾ ಉತ್ಸವ ಪ್ರಿಪ್ರೇಷನ್ಗಿಂತ ಮುಂಚೆನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂಥ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ರಿಗಿನ ಇವತ್ತು ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರಿಗಿನ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬೋದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಇದ್ರ ಮಧ್ಯದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ನಾವು ಚುನಾವಣೆಗಳು, ಈ ವ್ಯವಸ್ಥೆ, ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ನೋಡಿದಂಥ ಟೈಮಲ್ಲಿ ಕೆಲವೊಂದು ಸಾರಿ ಅಧ್ಯಯನಗಳು ಮಾಡ್ತಿರ್ತೀವಿ. ಆಗ್ತಾಯಿದೆ ಅಂದ್ರೆ ಒಂದು ಕಡೆ ನಮಗೆ ಬಹುಶಃ ಇವರಿಬ್ಬರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತಿದಲ್ಲ, ಯಾರು ಅವರ ಅಧಿಕಾರಕ್ಕೆ ಅವ್ರಿಗೆ ಬಂದಂಥ ಟೈಮಲ್ಲಿ, ಅವ್ರ ಕುರ್ಜಿಗೆ ತೊಂದರೆ ಬಂದಂಥ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡೋಕ್ಕಂತೂ ಒಪ್ಪಲ್ಲ. ಅವರು ಯಾವ ರೀತಿಯಲ್ಲಿ ಒಬ್ಬ ಮೀನು ಅನ್ನೋಂಥದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಮೀನು ಒದ್ದಾಡ್ತದನೋ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯರ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ. ಹಂಗಾಗಿ ಇವತ್ತು ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂಥ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದರೆ ಅವು ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಎಲ್ಲರ ಕಡೆ ಇವತ್ತು ನಡೀತಾ ಇದೆ.
ಬಹುಶಃ ಇದೆಲ್ಲ ನಡೆದಂಥ ಟೈಮಲ್ಲಿ, ಸರ್ಕಾರ ಬಿದ್ದೋದಂಥ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ. ಬಹುಶಃ ನನಗೆ ಗೊತ್ತಿರುವಂಥ ಪ್ರಕಾರ ಈ ಸರ್ಕಾರ 100ಕ್ಕೆ 100% ಅಧಿಕಾರವನ್ನು ಕಳ್ಕೊಳ್ತೀವಿ ಅಂತೇಳಿ ನಾನು ನೋಡಿದಂಥ ಟೈಮಲ್ಲಿ, ಇವತ್ತು ನೋಡ್ತಾ ಇಲ್ಲ, ಅನೇಕ ಬಾರಿ ನಾನು ನೋಡಿದಂಥ ಟೈಮಲ್ಲಿ ಕೂಡ, 18ರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ, ನಾವು 18ರಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಅನ್ನೋಂಥ ಗೊತ್ತಾದ ಮೇಲೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರನ್ನಂಥ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿದ್ದಂಥವ್ರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಂಥವ್ರೆ, ಆವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು JDS ಪಕ್ಷನ ಪಾರ್ಟಿಯನ್ನು, ಅವತ್ತು ಅಧಿಕಾರದಲ್ಲಿದ್ದಂಥ ಪಾರ್ಟಿಯನ್ನು ಕಿತ್ತಾಕುವಂಥ ಕೆಲಸ ಅವ್ರ ಪಾರ್ಟಿದಲ್ಲಿದ್ದಂಥವ್ರು ಮಾಡಿದರು. ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋಂಥ ಅವರು ಗುಸುಗುಸು ಪ್ರಾರಂಭ ಆದಮೇಲೆ, ಅದು ಆದಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ದರೆ ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನಂಥದ್ದು, ಸರ್ಕಾರ ಅನ್ನೋಂಥ ಪತನಗೊಳ್ಳುತ್ತದೆ. ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರೋಂಥ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂಥ ಟೈಮಲ್ಲಿ, ಇವತ್ತು ಇಷ್ಟೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ನಮಗೆಲ್ಲರಿಗೂ ಕೂಡ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ. ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟಾಗುತ್ತೆ. ಅಧಿಕಾರವಂತ ಹಸ್ತಾಂತರ ಆಗಲ್ಲ. ಇವತ್ತು ನವೆಂಬರ್ಗೆ ಮುಂದಕ್ಕೆ ಹೋಗಲ್ಲ. ದಸರಾ ಉತ್ಸವ ಒಳಗಡೆ ಅಧಿಕಾರ ಬಿದ್ದೋಗುತ್ತೆ. ಬಹುಶಃ ಅದು ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬಿದ್ದರೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಒಂದು ಕಡೆ ಸಾಕಷ್ಟು ಮಂದಿ ಹಿರಿಯ ಶಾಸಕರಾದಂಥ ರಾಜಣ್ಣವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಇವತ್ತು ಏನಂದು ಹೇಳಿದ್ದಾರೆ, ಇಲ್ಲ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಕ್ರಾಂತಿ ಆಗ್ಬೋದು ಅನ್ನೋಂಥ ಬದಲಾವಣೆಯನ್ನು ಹೇಳಿಕೆಯನ್ನು ಕೂಡ ಕೊಟ್ಟಾರೆ. ಯಾಕಂದರೆ ಹಿರಿಯ ಸಚಿವರು ರಾಜಣ್ಣವರು ಕೂಡ ಅಷ್ಟು ಸುಲಭ ರೀತಿಯಲ್ಲಿ ಇವತ್ತು ಒಂದು ಕ್ರಾಂತಿ ಆಗ್ಬೋದು ಅನ್ನೋಂಥ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರೆಲ್ಲ ಯೋಚನೆ ಮಾಡಿಕೊಂಡು ಕೊಟ್ಟಿರ್ತಾರೆ. ಯಾಕಂದರೆ ಇವತ್ತು ರಾಜಣ್ಣವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯ ನಾಯಕರು ಅವರು ಕೂಡ ಒಂದು ಯಾವುದೋ ಒಂದು ಸ್ಥಾನ ಅಂದ್ರಿಗಿನ ಅವರು ರಾಜ್ಯಾಧ್ಯಕ್ಷರಾಗಬೇಕಂದು ಹೊಂಟಂಥವ್ರು, ಬೇಕಾದ್ರೆ ಯಾವುದೇ ಒಂದು ಸ್ಥಾನ ಬೇಕಂತವ್ರು ಕೂಡ ಬೇಕಾದಂಥವ್ರು, ನಿವಾಸದ ಶಕ್ತಿ ಇದ್ದಂಥವ್ರು. ಆದರೆ ಅವರೇ ಕ್ರಾಂತಿ ಆಗ್ಬೋದು ಅನ್ನೋಂಥ ಸಂದರ್ಭದಲ್ಲಿ ನಾವು ನೋಡಿದಂಥ ಟೈಮಲ್ಲಿ, ನಾವು ಇದೆಲ್ಲ ನೋಡಿದಂಥ ಟೈಮಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಮುಂದಕ್ಕೆ ನಾವು ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಬೇಕಂತೇಳಿ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಂಡು ನಿಂತಿದ್ದೀವಿ. ಬಹುಶಃ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಚುನಾವಣೆ ಬರಲಿ, ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಲೋಕಲಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳದು ಯಾವುದೇ ಚುನಾವಣೆಗಳು ಎದುರಿಸೋಕೆ ನಾವು ಸಿದ್ಧವಾಗಿದ್ವಿ. ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ, ಮಧ್ಯಂತರ ಚುನಾವಣೆ ಆದ್ರೂ ಕೂಡ ಧೂಳಿಪಟ ಮಾಡ್ತೀವಿ. ಇವತ್ತು ಅದೇ ರೀತಿಯಲ್ಲಿ ಲೋಕಲ್ ಬಾಡಿ ಚುನಾವಣೆ ಆದ್ರೂ ಕೂಡ ಧೂಳಿಪಟ ಮಾಡ್ತೀವಿ. ಖಂಡಿತವಾಗಿ ಮುಂಬರುವಂಥ ದಿನಗಳಲ್ಲಿ ಅದು ವಿಧಾನಸಭೆ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಕಾಂಗ್ರೆಸ್ ಪಾರ್ಟಿಯನ್ನು ಧೂಳಿಪಟ ಮಾಡ್ತೀವಿ. BJPಯನ್ನು ಮತ್ತೆ ಪುನಃ ಬಾವುಟವನ್ನು ಆರಿಸೋಂಥ ಕೆಲಸ ನಮ್ಮೆಲ್ಲ ನಾಯಕರು ಮಾಡ್ತಾರನ್ನಂಥ ವಿಶ್ವಾಸ ಇದೆ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರಿಗಿನ ಸಾಕಷ್ಟು ಮಿತಿ ಮೀರ್ತಾ ಇದೆ. ಭ್ರಷ್ಟಾಚಾರ ಅನ್ನೋಂಥದ್ದು ಏನು ಮಿತಿ ಮೀರ್ತಾ ಇದೆನೋ ಇವತ್ತು ಅನೇಕ ಕಡೆ ನೋಡ್ತಾ ಇದ್ದೀವಿ. ಇವತ್ತು ಒಂದು ಕಡೆ ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾಯಿದೆ. ಇವತ್ತು ಎಷ್ಟು ಮಟ್ಟಿಗೆ ಆಗ್ತಾಯಿದೆ ಅಂದ್ರಿಗಿನ ಬಹುಶಃ ನನಗೆ ಅವತ್ತು BJP ಮೇಲೆ ಪೇ CM ಅಂತೇಳಿ ಭಾಳಷ್ಟು ಬೋರ್ಡ್ಗಳನ್ನು ಹಚ್ಚಿ ಇವತ್ತು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಅಂದ್ರಿಗಿನ ಅದನ್ನು ಫೇಸ್ ಮಾಡೋಕ್ಕೆ ಅವತ್ತಿನ ಸಂದರ್ಭದಲ್ಲಿ ಆಗಲಿಲ್ಲ. ಅದು ಒಪ್ತೀನಿ ನಾನು. ಇವತ್ತು ಹೆಂಗಾಗ್ತಾಯಿದೆ ಅಂದ್ರಿಗಿನ ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾಯಿದೆ ಅಂದ್ರಿಗಿನ ಬಹುಶಃ ಇವತ್ತು ಕಾಂಟ್ರಾಕ್ಟ್ರುಗಳೆಲ್ಲರಿಗೂ ಎಲ್ಲನೂ ಹೋಗಿ ಮಾರ್ಕೆಟಲ್ಲಿ ಕೇಳಿದ್ರೆ, ನಾನು ಹೇಳೋದಲ್ಲ, ಎಲ್ಲನೂ ಹೋಗಿ ಕೇಳಿದರೆ ಇವತ್ತು ಎಲ್ಲಿ ಸರ್ಕಾರ ಹಣದ ವಹಿವಾಟ ಇರುತ್ತೇನೋ, ಹಣದ ಚಲಾವಣೆ ಆಗ್ತದೇನೋ, ಅದು ಸರ್ಕಾರದ ಮೂಲಕ ಕಾಂಟ್ರಾಕ್ಟ್ರುಗಳು ಬರುತ್ತೆ, ಕಾಂಟ್ರಾಕ್ಟ್ರ್ ಮೂಲಕ ವ್ಯಾಪಾರಸ್ಥರಿಗೆ ಹೋಗುತ್ತೆ, ವ್ಯಾಪಾರಸ್ಥರ ಮೂಲಕ ಜನರಿಗೆ ಹೋಗುತ್ತೆ. ಇದೆಲ್ಲ ಕೂಡ ಸಿಸ್ಟಮ್. ಇವತ್ತು ಇಡೀ ವ್ಯವಸ್ಥೆಯಲ್ಲಿ ಯಾರ ಹತ್ರ ಕೂಡ ರೊಕ್ಕ ಇಲ್ಲ. ಕಾಂಟ್ರಾಕ್ಟ್ಗಳು ಬಿಲ್ ಮಾಡಿದರೆ, ಇವಾಗ ಕೆಲಸ ಮಾಡಿದರೆ ಇವತ್ತು ಬಿಲ್ ಕೂಡ ಸಿಗ್ತಾ ಇಲ್ಲ, ಕೆಲಸ ಮಾಡಿದಂಥವ್ರು ಹಣ ಇಲ್ಲ. ಇವತ್ತು ಏನಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಈ ಪರಮೇಶ್ವರ್ ಹೇಳಿಕೆ ಕೊಟ್ರಲ್ಲ, ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ಟರು. ಏನಂದು ಹೇಳಿ, ಇವತ್ತು ನಮ್ಮ ಹತ್ರ ರೊಕ್ಕ ಇಲ್ಲ ಅಂತೇಳಿ ಅವರೇ ಒಪ್ಕೊಂಡ್ರು. ಸಿದ್ದರಾಮಣ್ಣ ಹತ್ರ ರೊಕ್ಕ ಇಲ್ಲ ಅಂದ್ರೆ ಅವರೇ ಒಪ್ಕೊಂಡ್ರು. ನಾನು ಹೇಳೋದಲ್ಲ, ಅವರೇ ಒಪ್ಕೊಂಡ್ರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮಗೆ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು 100 ಕೋಟಿ ರೂಪಾಯಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ವಲ್ಲ ಮುಂಚೆ ಸಂದರ್ಭದಲ್ಲಿ ಕೂಡ. ಅದು ಏನಾಯ್ತಂದ್ರೆ ನಿಮ್ಮ ಹತ್ರ ಲೆಕ್ಕ ಇಲ್ಲ. ಇವತ್ತು ಎಲ್ಲರೂ ಕೂಡ ಒಪ್ಕೊತಾ ಇದ್ರಿ. ವ್ಯವಸ್ಥೆಯಲ್ಲಿ ರೊಕ್ಕ ಅನ್ನೋಂಥದ್ದು ಇವತ್ತು ಏನು ಇಲ್ಲಾರ್ದಂಥ ಟೈಮಲ್ಲಿ ಕೂಡ ಇವತ್ತು ಏನಾಗ್ತಾಯಿದೆ, ಇವತ್ತು ಆ ಪ್ರಚಾರದಲ್ಲಿ ಮಾತ್ರ ನೀವೇನು ಕಡಿಮೆ ಆಗ್ತಾಯಿಲ್ಲ. ದಿನನಿತ್ಯ ಒಂದು ಪೇಜ್ ಪ್ರಚಾರವನ್ನು ಕೊಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಹಂಗಾಗಿ ಇವತ್ತು ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಈ ಅವಧಿ ಅಂತೂ ಪೂರ್ಣ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಬಹುಶಃ ಗೊತ್ತಿರಲಿ, ಈ ಅವಧಿ ಅಂತೂ ಪೂರ್ಣ ಮಾಡೋಕ್ಕಾಗಲ್ಲ.
ಮಧ್ಯಂತರ ಚುನಾವಣೆ ಬರ್ತವೆ. ಯಾವುದೇ ಚುನಾವಣೆ ಬಂದರೆ ಕೂಡ ಎಲ್ಲ ಚುನಾವಣೆಗೆ ನಾವು ರೆಡಿ ಆಗಿದ್ವಿ. ಖಂಡಿತವಾಗಿ ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಈ ಸಾರಿ ಜನರೆಲ್ಲರೂ ಕೂಡ ರೊಸೆತ್ತು ಹೋಗಿದ್ದಾರೆ. ಈ ಸರ್ಕಾರ ಬ್ಯಾಡನಂಥ ಪರಿಸ್ಥಿತಿಯಲ್ಲಿದ್ದಾರೆ. ಖಂಡಿತವಾಗಿ ಮುಂಬರುವಂಥ ದಿನಗಳಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಪಕ್ಷದಲ್ಲಿದ್ದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಸರಿ ಮಾಡಿಕೊಂಡು ಮತ್ತೆ ಪುನಃ ಪಕ್ಷವನ್ನು ಕಟ್ಟಿ ಮತ್ತೆ ಅಧಿಕಾರಕ್ಕೆ ತರುವಂಥ ಕೆಲಸ ಕೂಡ ಮಾಡ್ತೀವಿ. ಇವತ್ತು ಯಾಕಂದರೆ ಅವ್ರಿಗೆ ಯಾವತ್ತಾವತ್ತು ತೊಂದರೆ ಬರುತ್ತನೋ ಅವತ್ತೆಲ್ಲ ಕೂಡ ಏನಂತ ಹೇಳಿದ್ರೆ ಬೇರೆಯವ್ರನ್ನ ಎಲ್ಲ ಒಂದು ಕಡೆ ಇವತ್ತು ಯಾವುದೋ ಒಂದು ಇಶ್ಯೂ ಆಗ್ತದೆ, ಇಶ್ಯೂ ಆದಮೇಲೆ ಅದು ಡೈವರ್ಟ್ ಮಾಡಬೇಕು. ನಾವು ನೋಡಿದಂಥ ಟೈಮಲ್ಲಿ ಏನೋ ಅವ್ರಿಗೆ ಹೊಸ ಫ್ಯಾಷನ್ ಏನಂದ್ರಿಗಿನ ಯಾವುದೇ ಭ್ರಷ್ಟಾಚಾರ ಆಗಲಿ ಒಂದು ತನಿಖೆಗೆ ಮಾಡ್ತಾರೆ. ಅದು ಏನು ತನಿಖೆ ಅಂತೇಳಿ ನನಗೆ ಕೂಡ ಗೊತ್ತಿಲ್ಲ. ಅದು ತನಿಖೆಗೆ ಯಾರೋ ರಿಟೈರ್ಡ್ ಜಡ್ಜನ್ನು ಕೊಡ್ತಾರೆ, ಇಲ್ಲಿದ್ರಿಗಿನ ಯಾರೋ ಒಬ್ಬರನ್ನ ಅವ್ರಿಗೆ ಮುಖ್ಯಸ್ಥನ ನೇಮಿಸ್ತಾರೆ, ಅಲ್ಲಿ ತನಿಖೆ ಆಗುತ್ತೆ ಅಂತಾರೆ. ಇವತ್ತು ಉದಾಹರಣೆಗೆ ಇಷ್ಟೊಂದು ಗಂಭೀರವಾದಂಥ ಸಮಸ್ಯೆ, ಇವತ್ತು ಕಾಲು ತುಳಿತದಲ್ಲಿ ಸಾಕಷ್ಟು ಮಂದಿ 11 ಮಂದಿ ಡೆತ್ ಆದರು. 11 ಮಂದಿ ಡೆತ್ ಆದಮೇಲೆ ಆ್ಯಕ್ಚುಲಿ ನನಗೆ ಗೊತ್ತಿನ ಪ್ರಕಾರ ನಾವು ಸೀರಿಯಸ್ ಆಗಿ ಮಾಡಿದ್ರಿಗಿನ ಎಲ್ಲರೂ ಕೂಡ ಅಧಿಕಾರವನ್ನು ಕಳ್ಕೋಬೇಕಾಯಿತು. ಬಹುಶಃ ಇಷ್ಟು ಸೀರಿಯಸ್ ಮ್ಯಾಟ್ರ್ ಅಂದ್ರಿಗಿನ ಅಲ್ಲಿ IPL ಕ್ರಿಕೆಟದಲ್ಲಿ ಬೆಂಗಳೂರು ತಂಡ ನಮ್ಮ RCB ತಂಡ ಗೆದ್ದ ನಂತರ ಇವತ್ತು ಪುಗಟ್ಟಿ ಪಬ್ಲಿಸಿಟಿ ಸಲುವಾಗಿ ಅಲ್ಲಿ ಸ್ಪೆಷಲ್ ಫ್ಲೈಟ್ ಫೋರ್ಸ್ ಎಲ್ಲ ಅವ್ರಿಗೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ತಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದ 3 ಕಾರ್ಯಕ್ರಮ ಮಾಡಿ ಎಲ್ಲ ಗಂದರಗೋಳ ಮಾಡಿ ಎಲ್ಲವನ್ನು ಮಾಡಿದಂಥ 11 ಮಂದಿ ಕಾಲು ತುಳಿತದಲ್ಲಿ ಸತ್ತೋದ್ರು. ಈ 11 ಮಂದಿ ಕಾಲು ತುಳಿತದ ಸತ್ತೋದಂಥ ಟೈಮಲ್ಲಿ ನೀವೇನು ಮಾಡಿದ್ರಿ, ಹೆಂಗೊಂದು ಮಾಡಿ ಇದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರಿ.